ಅರ್ಧ ಎಕರೆ 1 ಎಕರೆ ಇದ್ದರು ಸಣ್ಣ ರೈತರು ಈ ಥರ ಒಂದು 100 ಬಳ್ಳಿ 50 ಬಳ್ಳಿ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ 500 ಬಳ್ಳಿವರೆಗೂ ಮಾಡಿದರೆ ಒಳ್ಳೆ ರೇಟ್ ಬಂದಾಗ ಅಡಿಕೆಗಿಂತನೂ ಡಬಲ್ ರೇಟ್ ಇದರಲ್ಲಿ ಸಿಗುತ್ತೆ. ನಾನು ಕಂಡಂಗೆ 2017ರಲ್ಲಿ 5,600 ರೂಪಾಯಿ ಗ್ರೀನ್ ಬೀನ್ಸ್ 50,000 ಕೊಟ್ಟು ಒಂದು ಸಂತೆ ಚೀಲದಾಗೆ ಒಂದು 10 kg ಬೀನ್ಸ್ ತಗೊಂಡು ನಾನು ಕಳಿಸಿದೆ. ಅವಾಗ ನನಗೆ ಆಶ್ಚರ್ಯ, ನಾವು 1 ಎಕರೆ ಭತ್ತ ಮೆಕ್ಕೆಜೋಳ ಬೆಳೆದ್ರೆ 25-30 ಸಾವಿರ ಗಳಿಸೋಕ್ಕೆ ಆಣೆ ಮಾಡ್ತೀವಿ, ಇದರಲ್ಲಿ ಏನು ವಿಶೇಷತೆ ಅಂತ ನಾನು ಒಕ್ಕು ನೋಡಿದಾಗ ಅದು ಗೊತ್ತಾಯಿತು ನನಗೆ. ಹಂಗಾಗಿ ನಾನು ಬೆಳೆಯೋಕ್ಕೆ ಇಂಟ್ರೆಸ್ಟ್ ಪಟ್ಟು ಮಾಡ್ತಾಯಿದ್ದೀನಿ. ಪ್ರಣಾಮಗಳು ನನ್ನ ಸಮಸ್ತ ರೈತ ಬಾಂಧವರೇ. ಏನಿದು ಇವತ್ತು ವೆನಿಲಾ ಬೆಳೆನ ನಮ್ಮ ಈ ಒಂದು ಅಂದರೆ ಇವತ್ತು ನಾವು ಹೊನ್ನಾಳಿ ತಾಲೂಕಲ್ಲಿ ಇದ್ದೀವಿ. ಹೊನ್ನಾಳಿ ತಾಲೂಕು ಅಂದರೆ ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ತಾಲೂಕಲ್ಲಿ ಇಲ್ಲೂ ಕೂಡ ವೆನಿಲಾ ಬೆಳಿತೀರಾ ಅಂತ ಆಶ್ಚರ್ಯಪಡಬೇಡ್ರಿ. ಹೌದು, ನಮ್ಮಲ್ಲಿ ಒಬ್ಬರು ತುಂಬಾ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ನಮ್ಮ ರೈತ ಸ್ನೇಹಿತರಿದ್ದಾರೆ, ಹನುಮಂತಣ್ಣ ಅಂತೇಳಿ. ಇವರು ನಮ್ಮ ಬೆನಕನಹಳ್ಳಿ ಗ್ರಾಮದವರು. ಜೊತೆಗೆ ತುಂಬ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ರೈತಾಪಿ ಮಾಡಿಕೊಂಡು ಒಳ್ಳೆ ಅಡಿಕೆ ತೋಟ ಕಟ್ಟಿದ್ದಾರೆ. ಅಡಿಕೆ ತೋಟದ ಜೊತೆಗೆ ವಿಶೇಷವಾಗಿ ಅದು ನಮ್ಮ ಬೆನಕನಹಳ್ಳಿ ಗ್ರಾಮದಲ್ಲಿ, ನಮ್ಮ ಹೊನ್ನಾಳಿ ತಾಲೂಕಲ್ಲಿ ನಾನು ಎಲ್ಲೂ ವೆನಿಲಾ ಬೆಳೆಯನ್ನು ನೋಡಿರಲಿಲ್ಲ. ಇವರು 2 ತೋಟಗಳಲ್ಲಿ ಈ ಒಂದು ವೆನಿಲಾ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವರೇ ಸ್ವತಃ ಇದಕ್ಕೆ ನಿಮಗೆಲ್ಲ ಗೊತ್ತಿರಬೇಕಲ್ವ, ವೆನಿಲಾ ಬೆಳೆಗೆ ನಾವು ಡೈರೆಕ್ಟಾಗಿ ಹೆಂಗೆ ಹೂ ಕಟ್ಟೋದಿಲ್ಲ, ಇದು ಕಾಯಿ ಕಟ್ಟೋದಿಲ್ಲ. ಇದಕ್ಕೆ ನಾವು ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶವನ್ನು ಕೈಯಿಂದ ಮಾಡಬೇಕಾಗುತ್ತೆ. ಪರಾಗಸ್ಪರ್ಶವನ್ನು ಮಾಡ್ತಾರೆ. ಈ ಬಳ್ಳಿಗಳನ್ನು ಎತ್ತೋದು ಕಟ್ಟೋದೇನು ವ್ಯವಸ್ಥೆ ಏನಿದೆಯಲ್ಲ ಇದನ್ನು ನೀಟಾಗಿ ತಿಳ್ಕೊಂಡಿದ್ದಾರೆ. ಇದನ್ನು ಮಾಡ್ತಾರೆ. ಪ್ರತಿ ವರ್ಷ ಇದರಿಂದ ಅವರು ಇಳುವರಿಯನ್ನು ತೆಗೆದು ಇದರಿಂದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ನಮ್ಮ ಅಡಿಕೆ ತೋಟಕ್ಕೆ ಏನು ಖರ್ಚಿದೆಯಲ್ಲ ಆ ಖರ್ಚನ್ನು ಇವರು ಈ ವೆನಿಲಾ ಬೆಳೆ ಮೂಲಕ ಅವರು ರಿಟರ್ನ್ ತೆಗಿತಾ ಇದ್ದಾರೆ. ಸೊ ಬನ್ನಿ, ನಮ್ಮ ಹನುಮಂತಣ್ಣ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊತಾರೆ. ಹೇಗೆ ಈ ಬೆಳೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಇದು ನಿಮಗೆ ಯಾವ ರೀತಿ ಲಾಭ ಆಯಿತು, ಇದರಿಂದ ಬರ್ತಕ್ಕಂಥ ಲಾಭಗಳೇನು ನಷ್ಟಗಳೇನು ದಯವಿಟ್ಟು ತಾವು ಶೇರ್ ಮಾಡ್ತಾರೆ. ನಮಸ್ತೆ ಎಲ್ಲ ರೈತ ಬಾಂಧವಗಳಿಗೆ. ವೆನಿಲಾ ಇದು ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ಬೆಳಿಬೋದು, ಖರ್ಚು ಕಮ್ಮಿ. ಹಿಂದೆ ಈಗ 2000ನೇ ಇಸ್ವಿಯಲ್ಲಿ ಕೆಲವು ರೈತರೆಲ್ಲ ಬೆಳೆದ್ರು ವೆನಿಲಾ ಏನಿಲ್ಲ ಅಂತ. ಇದು ಮಾರ್ಕೆಟ್ ಎಲ್ಲಿದೆ, ಇದ್ರ ಸಾಧಕ ಬಾಧಕ ಏನು, ಇದು ಯಾರು ತಗೊಳ್ತಾರೆ, ಇದರಿಂದ ಏನು ತಯಾರು ಮಾಡ್ತಾರೆ, ಅದು ಮಾರ್ಕೆಟ್ ಇಲ್ಲದೇ ಇದ್ದರೆ ನಾವು ರೈತರು ಹೆಂಗೆ ಸ್ಟೋರೇಜ್ ಮಾಡಬೇಕು, ಅದು ಪ್ರೋಸೆಸ್ ಮಾಡಿ ಹೆಂಗೆ ಸ್ಟಾಕ್ ಇಡಬೇಕು, ಅದಕ್ಕೆ ಒಳ್ಳೆ ಬೆಲೆ ಪ್ರತಿ 10 ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ. ಆದರೆ ರೈತರಿಗೆ ಈ ವರ್ಷ ತಾಳ್ಮೆ ಇರಲ್ಲ, ಈ ವರ್ಷ ಹಾಕಿದ್ವಿ ಮಾರ್ಕೆಟ್ ಇಲ್ಲ ಅಂತ ಕಿತ್ತೋಗದು ಬಿಡ್ತಾರೆ. ಬಟ್ ಹಿಂದೆ ಸಾವಯವ ಪದ್ಧತಿಯಲ್ಲಿ ಎಲ್ಲ ರೈತರು ತೋಟಗಳನ್ನ ಮಾಡ್ತಾಯಿದ್ರು, ಆಮ್ಕಿಂತ ಕೃಷಿ ಮಾಡ್ತಾಯಿದ್ರು. ಭತ್ತ, ರಾಗಿ, ಜೋಳ ಭಾಳ ಸಾವಯವ ತಿಪ್ಪೆ ಗೊಬ್ಬರಗಳನ್ನ ಕಡಿತಾಯಿದ್ರು. ಈಗೇನಾಗಿದೆ, ನೋಡೋದು ವಾತಾವರಣನೇ ಕಲುಷಿತಗೊಂಡೈತಿ. ಹಿಂದೆ ಬಳ್ಳಿ ಹಿಂಗೆ ಬಿಸಾಕಿದ್ರೆ ಅಲ್ಲಿಂದನೇ ಬೇರೆ ಬಿಟ್ಕೊಂಡು ಎದ್ದು ಬರೋದು. ಈಗ ಅಂಥ ಪ್ರಸಂಗ ಅದರಲ್ಲಿ ಕಾಣ್ತಾ ಇಲ್ಲ. ನಾವು ಸ್ವಲ್ಪ ಏನು ತಿಪ್ಪೆ ಗೊಬ್ಬರ, ವರ್ಮಿ ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಈ ಥರದ್ದು ಆರ್ಗ್ಯಾನಿಕ್ ಮೆಟೀರಿಯಲ್ಗಳನ್ನ ಹಾಕಿದರೆ ವೆನಿಲಾ ಬೆಳೆ ನೀಟಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ರೈತ ಬಂಧುಗಳೇ, ಒಂದು ಬಳ್ಳಿಯಲ್ಲಿ ಸುಮಾರು ಒಂದು 5 kg ಗ್ರೀನ್ ಬೀನ್ಸ್ ಇದೆ. ಒಂದು ಬಂಚಸಲ್ಲಿ ಅರ್ಧ kg ತೆಗಿಬೋದು. ಈ ಥರ ಬಂಚಸ್ಸು ಸುಮಾರು ಒಂದು 40ರಿಂದ 50 ಬಂಚಸ್ ಇದೆ ಒಂದು ಬಳ್ಳಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇವರೇ ಹ್ಯಾಂಡ್ ಪಾಲಿನೇಷನ್ ಅಂದರೆ ಕೈನಲ್ಲಿ ಪಾಲಿನೇಷನ್ ಮಾಡಿ ಈ ಕಾಯಿ ಕಟ್ಟಿಸಿರೋದು. ಫೆಬ್ರವರಿ ತಿಂಗಳು ಫ್ಲವರ್ ಬರುತ್ತೆ, ನವಂಬರ್ ತಿಂಗಳಿಗೆ ಕೊಯ್ಲು ಮಾಡೋದು. 9 ತಿಂಗಳು ಬಳ್ಳಿಯಲ್ಲಿ ಇರಬೇಕು. ಇದು ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಸ್ವೀಟ್ ಐಟಮಿಗೆ ನಾವು ಬಳಸ್ಬೋದು. ಪ್ರೋಸೆಸ್ ಮಾಡಿ ಡ್ರೈ ಆದಮೇಲೆ ಟೀಗೆ ಹಾಕ್ಯಂಡು ಟೀ ಕುಡಿದ್ರೆ ನಮಗೆ ಮನಸ್ಸು ಎಷ್ಟು ನೋವಿದ್ರು ಕೂಡ ಆ ಒಂದು ಟೀಯಿಂದ ಉಲ್ಲಾಸ ಆಗುತ್ತೆ, ನಮಗೆ ಬಾಡಿ ಎಲ್ಲ ರಿಲೀಫ್ ಆಗುತ್ತೆ. ವೆನಿಲಾ ಇದು ಬಳಸೋ ಅಂಥ ಮೆಥಡನ್ನು ನಮ್ಮ ರೈತರು ತಿಳ್ಕೊಬೇಕು. ಬೆಲೆ ಇಲ್ಲ ಅಂತೇಳಿ ಹತಾಶೆನ ಆಗಬಾರ್ದು. ಇದು ಮೂಲತಃ ಸೌತ್ ಆಫ್ರಿಕಾ, ಮಡಗಾಸ್ಕರ್ದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಅಲ್ಲಿ ವೆನಿಲಾ ಇಲ್ಲ ಅಂದರೆ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾಕ್ಕೆ ಇಡೀ ಪ್ರಪಂಚದಿಂದನೇ ಆಯ್ದ ದೇಶಗಳು ಬಂದು ಇಲ್ಲಿ ಮಾರ್ಕೆಟ್ ಮಾಡ್ತಾರೆ. ಹಾಗಾಗಿ ವೆನಿಲಾ ಬೆಳೆಯೋದ್ರಿಂದ ರೈತರಿಗೆ ಆದಾಯ ಚೆನ್ನಾಗಾಗುತ್ತೆ. ಜೊತೆಗೆ ಈ ಒಂದು ವೆನಿಲಾ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಐಸ್ ಕ್ರೀಮ್ ಇಂಡಸ್ಟ್ರಿನಲ್ಲಿ ಅಂದರೆ ಐಸ್ ಕ್ರೀಮ್ ಪ್ರಿಪ್ರೇಷನ್ಗೆ ಏನು ಬಳಸ್ತಾರೆ. ಇದ್ರದ್ದು ಒಂದು ಫ್ಲೇವರ್ ಏನಂತ, ಇದು ಸುಗಂಧ ದ್ರವ್ಯವಾಗಿ ಇದರ ಒಂದು ಬೀನ್ಸ್ಗಳು ಇದು ಒಣಗಿದ ಮೇಲೆ ಈ ಒಂದು ಬೀನ್ಸು ಒಣಗಿದ ಮೇಲೆ ಈ ಬೀನ್ಸ್ಗಳನ್ನ ಬಳಸೋದು. ಸೊ ಅದರಿಂದ ಬರ್ತಕ್ಕಂಥ ಸುಗಂಧ ಏನಿದೆ ಅದನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಒಂದು ಐಸ್ ಕ್ರೀಮ್ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಜೊತೆಗೆ ಈಗೇನು ಕಾಸ್ಮೆಟಿಕ್ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ ಅಂದರೆ ಸೌಂದರ್ಯವರ್ಧಕಗಳನ್ನು ಬಳಸ್ತಕ್ಕಂಥ ಎಷ್ಟೋ ಕ್ರೀಮ್ಗಳು ಬರ್ತವೆ, ಎಷ್ಟೋ ಪೌಡರ್ಗಳು ಬರ್ತವೆ, ಅವುಗಳಿಗೆಲ್ಲ ಬಳಸ್ತಕ್ಕಂಥದ್ದು ಈ ಒಂದು ಬೀನ್ಸನ್ನು ಬಳಸ್ತಾರೆ. ಜೊತೆಗೆ
ನಮ್ಮ ಆಹಾರ ಪದಾರ್ಥಗಳೇನಿದಾವೆ ಅದಕ್ಕೆ ಸ್ವೀಟ್ ಏನು ಮಾಡ್ತಾರೆ, ಸ್ವೀಟ್ಗಳಿಗೆ ಪಾಯಸ ಇರ್ಬೋದು, ಪಾಯಸಗಳಾಗಿರ್ಬೋದು, ಮತ್ತೆ ನಿಮ್ಮ ಬೇಕರಿಗಳಲ್ಲಿ ಸಿಗ್ತಕ್ಕಂಥ ಎಲ್ಲಾ ಸ್ವೀಟ್ಗಳಿಗೆ ಅದಕ್ಕೆ ಫ್ಲೇವರ್ ವೆನಿಲಾ ಫ್ಲೇವರ್ ಅಂತ ಏನು ಬರ್ತದೆ, ವೆನಿಲಾ ಫ್ಲೇವರ್ ಎಲ್ಲಾ ಫ್ಲೇವರ್ಗಳಿಗೂ ಕೂಡ ಇದು ಸಾವಯವವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ವೆನಿಲಾ ಬಳಸ್ತಾರೆ. ಈಗ ಸಿಂಥೆಟಿಕ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಅಲ್ಲದೇನೆ ಸಿಂಥೆಟಿಕ್ ಆಗಿ ಈ ಒಂದು ಕೆಮಿಕಲ್ಗಳನ್ನ ಬಳಸಿ ಮಾಡ್ತಕ್ಕಂಥದ್ದು ಇದೆ. ಬಟ್ ಜನಗಳಿಗೆ ನಿಧಾನವಾಗಿ ನಾವು ನಮ್ಮ ಸಾವಯವವಾಗಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಏನು ಬೇಕು ಅನ್ನೋದನ್ನು ಕಂಡುಕೊಳ್ತಾ ಇದ್ದಾರೆ ಎಲ್ಲರೂ. ಈ ನಮ್ಮ ಭೂಮಿಯಿಂದ ಬಂದು ನೇರವಾಗಿ ಬಂದಿರತಕ್ಕಂಥ ಈ ಒಂದು ವೆನಿಲಾದ ಒಂದು ಸುಗಂಧವನ್ನು ಆಹಾರಗಳಲ್ಲಿ ಅಥವಾ ನಮ್ಮ ಐಸ್ ಕ್ರೀಮ್ಗಳಲ್ಲಿ ಅಥವಾ ನಮ್ಮ ಆಹಾರ ಬೇರೆ ಬಳಸ್ಕೊಳ್ಳಿಕ್ಕೆ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ರೇಟು ಒಂದೊಂದ್ಸರಿ ಕಡಿಮೆ ಆಗಿರುತ್ತೆ, ಒಂದೊಂದ್ಸರಿ ಜಾಸ್ತಿ ಇರುತ್ತೆ. ಇದನ್ನು ಇವ್ರು ಹೇಳ್ದಂಗೆ ಒಣಗಿದ ಬೀನ್ಸ್ಗಳನ್ನು ನಾವು ಶೇಖರಣೆ ಮಾಡಿಟ್ಕೊಂಡು ನಮ್ಗೆ ಯಾವತ್ತು ರೇಟ್ ಬರುತ್ತೋ ಅದನ್ನ ಶೇಖರಣೆ ಮಾಡೋದು ಕೂಡ ಒಂದು ತುಂಬಾ ಒಳ್ಳೆ ಪದ್ಧತಿ ಮಾಹಿತಿ ಇದೆ. ಅದನ್ನ ತಿಳಿಸ್ಕೊಡ್ತೇನೆ ಬೇಕಾದ್ರೆ ಕೇಳಿದ್ರೆ. ಈಗ ನಿಮ್ಗೆ ಕಾಯಿ ಬರುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡಬೇಕು, ಯಾವಾಗಿಂದ ನಾವು ಶೇಖರಣೆ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಹೇಳಿ ಸರ್. ಇದು ನವೆಂಬರ್ ಇಂದ ಡಿಸೆಂಬರ್ ವರೆಗೂ ಕೊಯ್ಲು ಮಾಡ್ಬೋದು. ನಾವು ಒಂದು ತಿಂಗಳು ರೇಟಿಗೋಸ್ಕರ ಬಳ್ಳಿಯಲ್ಲೇ ಕಾಯಿ ಬಿಟ್ರೆ ಅದು ಏನೂ ಆಗಲ್ಲ. ಮೆಚೂರ್ ಆಗಿದ್ದು ಒಂದು ಬೀನ್ಸ್ ಮಾತ್ರ ಕಪ್ಪು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಬರುತ್ತೆ, ಇನ್ನು ಉಳಿಕೆದ್ದು ಗ್ರೀನ್ ಆಗಿರುತ್ತೆ. ರೇಟ್ ಇಲ್ಲ ಅಂದಾಗ ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ಬಿಸಿ ನೀರನ್ನು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸಿ ಪಾತ್ರೆಯನ್ನು ಕೆಳಗಿಟ್ಟು ಒಂದು 2 ರಿಂದ 3 ನಿಮಿಷ ಅದರಲ್ಲಿ ಹೆದ್ದಿ ಬೀನ್ಸನ್ನು ಕಂಬಳಿ ಅಥವಾ ರಗ್ಗ ಹಾಸಿ ಅದರಲ್ಲಿ ಹರಡಿದರೆ ಇದರ ಮೇಲೆ ಬೆವರು ಬರುತ್ತೆ. ಆ ಬೆವರು ಬಿಸಿಲಿಗೆ ಒಂದು ಅರ್ಧ ಗಂಟೆ ಬಿಸಿಲಿಗೆ ಅರ್ಧ ಗಂಟೆ ಇರಬೇಕು. ಇನ್ನು ಉಳ್ಕೆದ್ದು ನೆರಳಲ್ಲಿಟ್ಟು ಮುಚ್ಚೋದು ತೆಗೆಯೋದು 1 ತಿಂಗಳವರೆಗೂ ಮಾಡಿದರೆ ಅದು ಕಪ್ಪು ಬಣ್ಣಕ್ಕೆ ಬರುತ್ತೆ. ಅದು ಡ್ರೈ ಆದಮೇಲೆ ಏನಾದ್ರು ಫಂಗಸ್ ಇದ್ದರೆ ಕಾಟನ್ ಬಟ್ಟೆ ತಗೊಂಡು ವಾಶ್ ಮಾಡಿ ಮತ್ತೆ ಪುನಃ ಇಟ್ಟು ವ್ಯಾಕ್ಯೂಮ್ ಪೇಪರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ನಾವು 10 ವರ್ಷದವರೆಗೂ ಡ್ರೈ ಬೀನ್ಸನ್ನು ಇಡ್ಬೋದು. ಮಾರ್ಕೆಟ್ ಬಂದಾಗ ಅದನ್ನ ನೋಡಿ ಆಯ್ದ ಕಂಪನಿಗಳು ಇದಾವೆ, ಅವರಿಗೆ ಕೇಳಿದರೆ ಪರ್ಚೇಸ್ ಮಾಡ್ತಾರೆ ಅವರು. ನೋಡಿ ತುಂಬ ಸುಲಭವಾಗಿ ಹೇಳಿದರು. ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಪ್ರೊಸೀಜರ್ನ. ಈ ಬೀನ್ಸ್ ಏನು ಬರುತ್ತೆ ಮೆಚುರಿಟಿ ಇಂಡೈಸಿಸ್ ಅಂತ ಹೇಳ್ತೀನೋ, ಹಣ್ಣಾಗಲಿಕ್ಕೆ ನಿಮ್ಗೆ ಯಾವುದಾದ್ರೂ ಈ ಒಂದು ಇದರಲ್ಲಿ ಕಪ್ಪಾಗುತ್ತೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ ಬಿಸಿ ನೀರನ್ನು ಅಂದರೆ ನೀರನ್ನು ಬಾಯ್ಲಿಂಗ್ ಪಾಯಿಂಟ್ವರೆಗೂ ಬಂದು ಅದರ ನೀರು ಕುದಿಯೋವರೆಗೂ ಬಂದಾದಮೇಲೆ ಅದನ್ನು ಹೊರಗಡೆ ಇಳಿಸಿ, ನೀರನ್ನು ಡೈರೆಕ್ಟಾಗಿ ಹಾಕಿಲ್ಲ, ಇಳಿಸಿದಾದಮೇಲೆ ಒಂದು 2-3 ನಿಮಿಷ ಆದಮೇಲೆ ಸ್ವಲ್ಪ ಅದರ ಒಂದು ಟೆಂಪ್ರೇಚರ್ ಕಡಿಮೆ ಆದಮೇಲೆ ಅದರಲ್ಲಿ ಬೀನ್ಸನ್ನು ನಾವು ಅದ್ದಬೇಕು. ಒಂದು 2-3 ನಿಮಿಷ ಅದ್ದಿ ಹೊರಗಡೆ ತೆಗೆದು ಅದನ್ನು ಹೋಗಿ ಯಾವುದಾದ್ರೂ ಬಟ್ಟೆ ಮೇಲೆ ಅಥವಾ ಕಂಬಳಿ ಮೇಲೆ ರಗ್ಗುಗಳೇನು ಬರ್ತವೆ ಅದರ ಮೇಲೆ ಹಾಸಿ ಅಲ್ಲಿ ಒಣಗ್ಲಿಕ್ಕೆ ಬಿಡಬೇಕು. ಅಂದರೆ ನೀಟಾಗಿ ಅದು ಅದ್ರ ಮೇಲೆ ಸ್ವೆಟ್ ಆಗುತ್ತೆ ಅಂತ ಹೇಳ್ತಾರೆ, ಬೆವರು ಬಂದಂಗೆ ಆಗುತ್ತೆ. ಅದನ್ನು ಆಮೇಲೆ ಪ್ರತಿ ತಿಂಗಳು 1 ತಿಂಗಳವರೆಗೂ ಪ್ರತಿ ದಿವಸ ಓಪನ್ ಮಾಡೋದು ಕ್ಲೋಸ್ ಮಾಡೋದು, ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು, ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇದ್ರೆ ಅದು ನಿಧಾನಕ್ಕೆ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿದರೆ ಮಧ್ಯದಲ್ಲಿ ನಿಮಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು, ಅಂದರೆ ಬೇರೆ ಬೇರೆ ಶಿಲೀಂಧ್ರಗಳು ಅದ್ರ ಮೇಲೆ ಬೆಳೆಯುತ್ತೆ. ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು. ಸೊ ಕರೆಕ್ಟಾಗಿ ಪೂರ್ತಿ ಡ್ರೈ ಆದಂಥ ಬೀನ್ ಬಂತು ಅಂತ ಹೇಳಿದರೆ ಒಳ್ಳೆ ಘಮ ಇರುತ್ತೆ, ಜೊತೆಗೆ ಆ ಒಂದು ಬೀನ್ಸ್ಗೆ ನಿಮಗೆ ಮಾರ್ಕೆಟಲ್ಲೂ ಕೂಡ ಒಳ್ಳೆ ರೇಟ್ ಇರುತ್ತೆ. ಸೊ ಇದು ನಮ್ಮ ಹನುಮಂತನವರಿಂದ ನಾವು ತಿಳ್ಕೊಂಡಂಥ ಒಂದು ವಿಧಾನ. ಜೊತೆಗೆ ನೋಡಿ ಇಲ್ಲಿ ಈಗ ಬರೀ ಇಲ್ಲಿ ನಿಮಗೆ ಒಂದು 70 ಬಳ್ಳಿ ಇದೆ, ನೀವು ಕಾಣ್ಬೋದು ಈ ಬಳ್ಳಿಗಳನ್ನು. ಇಲ್ಲಿ ನೋಡಿ, ಈಗ ಈ ಬಳ್ಳಿನಲ್ಲೂ ಕೂಡ ನಿಮ್ಗೆ ಒಳ್ಳೆ ಇಳುವರಿ ಇದೆ. ಈ ಬಳ್ಳಿ ನೋಡಿ, ಇನ್ನೊಂದು ತೋಟ ಇದೆ ಇವ್ರದ್ದು, ಅಲ್ಲಿ ಸಿಕ್ಕಾಪಟ್ಟೆ ಬಳ್ಳಿಗಳನ್ನು ಹಾಕಿದ್ದಾರೆ. ಇದು ಒಂದು ಮೆಥಡ್ ಏನಂತ ಹೇಳಿದರೆ ನಿಮಗೆ ಮಲ್ಟಿಪ್ಲೈ ಮಾಡಲಿಕ್ಕೂ ಕೂಡ ಈ ಕಡ್ಡಿಗೂ ಕೂಡ ತುಂಬಾ ಬೇಡಿಕೆ ಇದೆ. ನೀವು ಯಾರು ಹೊಸದಾಗಿ ವೆನಿಲಾ ಮಾಡ್ತೀನಿ ಅಂತ ಹೇಳೋರಿಗೆ ವೆನಿಲಾ ಸಿಕ್ಕೋದೇ ಇಲ್ಲ ನಿಮಗೆ. ಆದರೆ ಈ ಕಡ್ಡಿ ಏನು ಬರುತ್ತಲ್ಲ, ಅಕಸ್ಮಾತ್ ಪ್ರೊಪಗೇಷನ್ ಮೆಥಡ್ ಆಗಿ ನಿಮ್ಗೇನಾದ್ರು ಈಗ ನಾವು ವೃದ್ಧಿ ಮಾಡಬೇಕು, ಇದರಿಂದ ಸಸಿಗಳನ್ನ ತಯಾರು ಮಾಡಬೇಕು ಅನ್ನೋರು ಕೂಡ ತುಂಬ ಬೇಡಿಕೆ ಇದೆ. ರೈತರು ಕೆಲವೊಬ್ರು ರೇಟ್ ಇಲ್ಲ ಅಂತ ಹೇಳಿದರೆ ನೀವು ಬಳ್ಳಿಗಳನ್ನ ಕಟ್ ಮಾಡಿ ಅದನ್ನು ಕೂಡ ನೀವು ಸಸ್ಯವರ್ಧಕಗಳು ಅಂದರೆ ಸಸ್ಯಗಳನ್ನು ವೃದ್ಧಿ ಮಾಡಿ ನೀವು ಮಾರ್ತಕ್ಕಂಥ ಪರಿಸ್ಥಿತಿನೂ ಬರ್ಬೋದು. ಇಲ್ವಾ ಇದೇ ಬಳ್ಳಿ ಮೇಲೆ ಹೋದಂಗೆ ಒಂದು ಸರ್ಟೆನ್ ಹೈಟ್ ಹೋದ್ಮೇಲೆ ಆ ಬಳ್ಳಿನ ವಾಪಸ್ ಇಳಿಸ್ತಾರೆ. ವಾಪಸ್ ಇಳಿಸಿದ ತಕ್ಷಣ ನಿಮಗೆ ಅದು ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. ಆ ವಾಪಸ್ ಇಳಿಸಿರೋ ಬಳ್ಳಿನ ಕೆಳಗೆ ಮತ್ತೆ ನೆಲಕ್ಕೆ ಟಚ್ ಮಾಡಿ ಇಲ್ಲಿ ಬೇರೆ ಬಿಡೋಂಗೆ ಮಾಡಿ ಮತ್ತೆ ಮೇಲೆ ತಗೊಂಡು ಹೋಗ್ತಾರೆ. ಹೀಗೆ ಇದು ರೊಟೇಷನ್ ಬೇಸಿಸ್ ಮೇಲೆ ಈ ಬಳ್ಳಿಯನ್ನು ಬೆಳೀತಕ್ಕಂಥದ್ದು ಪದ್ಧತಿ. ಸೊ ಇದನ್ನು ನೀವು ತಾವು ಸಸಿ ಮಾಡಬೇಕು ರೈತರು ಅಂತ ಹೇಳಿದರೆ ಏನು ಮೇಲ್ಗಡೆನೇ ಏನು ಹಾಕಿ ಮೇಲ್ಗಡೆ ಮಲ್ಚ್ ಮಾಡೋದೇನಿದೆಯಲ್ವ ಆ ಪದ್ಧತಿನ ಸ್ವಲ್ಪ ಅವ್ರಿಗೆ ರೈತರಿಗೆ ಹೇಳ್ಕೊಡಿ. ಏನಿಲ್ಲ ಸರ್, ಒಂದು ಅರ್ಧ ಅಡಿ ಗುಂಡಿ ತೆಗೆದು 1 ಮೀಟ್ರ್ ಬಳ್ಳಿನ ಕಟ್ ಮಾಡಿ 1 ಮೀಟ್ರ್ ಬಳ್ಳಿ ಕಟ್ ಮಾಡಿ ತಿಪ್ಪೆ ಗೊಬ್ಬರ ಹಾಕಿಬಿಟ್ಟು ಒಂದು 2 ಬಕ್ಸೆ ಒಟ್ಟು ಮ್ಯಾಲಿನ ಮಣ್ಣು ಮುಚ್ಚಿದ್ರೆ ಅದು 1 ತಿಂಗಳು ಅಥವಾ 45 ದಿನಕ್ಕೆ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಮೇಲ್ಗಡೆಗೆ ನಾವು ಯಾವುದಾದ್ರೂ ಕೃಷಿ ತ್ಯಾಜ್ಯ ಏನು ಬರುತ್ತಲ್ಲ ಅದನ್ನ ಮಲ್ಚ್ ಮಾಡಬೇಕು. ಮಲ್ಚ್ ಮಾಡಿದ್ರೆ ಮಾತ್ರ ನಿಮಗೆ ಚೆನ್ನಾಗಿ ಬೇರ್ ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಲ್ಚ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದ್ಸರಿ ಬೇರ್ ಬಿಡೋದಿಲ್ಲ. ಮೇಲ್ಗಡೆ ಇಟ್ಟಿರ್ತೀವಲ್ವಾ, ತುಂಬಾ ಡೀಪಾಗಿ ಹೋಗಿರಲ್ಲ. ಸೊ ಅದು ಒಂದು ತಮ್ಮ ಗಮನದಲ್ಲಿ ನೋಡಿ. ನಾವು ಅಕ್ಟೋಬರ್ ನವೆಂಬರ್ಗೆ ಇಳಿಸ್ತೇವೆ.
ನೋಡಿ ಈ ತರ ಬೇರ್ ಬಿಟ್ಟಿರ್ತೀವಿ ಬೇರ್ ಇಲ್ಲೇ ಇರುತ್ತೆ ತಂತಾನೆ ಮೇಲೆ. ಬೇರ್ ಬಿಟ್ಕೊಂಡಿರ್ತೀವಿ. ಮೇಲೆ ಇದೆ ಬೇರೆ. ಹಾಂ ನೋಡಿರಿ ಸರ್, ಇದರಿಂದ ಇವ್ರು ಹೇಳೋ ಪ್ರಕಾರ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ. ಇವ್ರಿಗೆ ಅಡಿಕೆ ಇಳುವರಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನೋಡಿ ನೀವು ನೋಡ್ಬೋದು ತೋಟನ ಒಳ್ಳೆ ಇಳುವರಿ ಬಿಟ್ಟಿದೆ ಗಿಡ. ಇದಕ್ಕೆ ಯಾವುದೇ ರೀತಿಯ ಇವ್ರಿಗೆ ಇಳುವರಿನಲ್ಲಿ ವ್ಯತ್ಯಾಸ ಆಗಿಲ್ಲಂತೆ. ಜೊತೆಗೆ ನಾನು ಹೇಳೋದು ನಮ್ಮ ರೈತರಿಗೆ ಬರೀ ಅಡಿಕೆ 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 ಅಂತ ಹೋಗ್ತಾ ಇದ್ದೀವಿ. ಬರೀ ಅಡಿಕೆ ಮಾಡೋ ಬದಲಾಗಿ ಅಡಿಕೆ ಜೊತೆಗೆ ಬಹು ಬೆಳೆ ಪದ್ಧತಿನ ನಾವು ಮಾಡೋಣ. ಕಾಳುಮೆಣಸು ಇರ್ಬೋದು, ವೆನಿಲ್ಲಾ ಇರ್ಬೋದು, ಜಾಯಿಕಾಯಿ ಇರ್ಬೋದು, ಏಲಕ್ಕಿ ಇರ್ಬೋದು. ಏಲಕ್ಕಿ ಕೂಡ ಬರ್ತಾಯಿದೆ ನಮ್ಮ ಕಡೆಗೆ. ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ತುಂಬ ನೆರಳುಗೌದ ಮೇಲೆ ಏಲಕ್ಕಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಹಾಗೆಯೇ ಇನ್ನೂ ವಿವಿಧ ನಮ್ಮ ಏನು ಸಾಂಬಾರು ಪದಾರ್ಥಗಳೇನಿದ್ದಾವೆ ಅಡಿಕೆ ತೋಟದಲ್ಲಿ ಯೋಗ್ಯವಾಗಿ ಬರ್ತವೆ. ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ. ಜೊತೆಗೆ ನಾವು 1 ಎಕರೆ ನಮಗೆ 5 ಎಕರೆನೇ ಜಮೀನು ಇರಬೇಕು ಅಂತಿಲ್ಲ. 1 ಎಕರೆ ನೀವು ಅಡಿಕೆ ತೋಟ ಇದ್ದರೂ ಕೂಡ ಸಮೃದ್ಧವಾಗಿ ನಾವು ಜೀವನವನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿ ಬೆಳೆಗಳನ್ನು ನಾವು ಇಲ್ಲಿ ಬೆಳಿಬೋದು ಸರ್. ಇದು ಮಾರ್ಕೆಟು ನಾನು ಮೂಲ ತಿಳ್ಕೊಂಡ್ಮೇಲೆ ಇದು ಈ ಫೀಲ್ಡಿಗೆ ಬಂದಿದ್ದು. ಯಾಕೆಂದರೆ ರೈತರು ಬೆಳೆದು ಕೊನೆಗೆ ಮಾರ್ಕೆಟ್ ಇಲ್ಲ ಅಂದರೆ ಹತಾಶೆ ಆಗ್ತಾರೆ. ಅವರು ರೈತರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತೇಳಿ ಈಗ ಕೇರಳದವರು ಇದ್ದಾರೆ, ತಮಿಳ್ನಾಡು ಇದ್ದಾರೆ, ಪೊಳ್ಳಾಚಿ ಇದ್ದಾರೆ. ಅವರು ಸದಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವ್ಯವಹಾರದಲ್ಲಿ ನಿರತರಾಗಿರ್ತಾರೆ. ಅವರು ಎಷ್ಟು ಬೆಳೆದ್ರು ಮಾರ್ಕೆಟ್ ಮಾಡ್ತಾರೆ. 1 kg ಇಂದ ಹಿಡಿದು 1 ಟನ್ವರೆಗೆ ಬೆಳೆದ್ರು ಖರೀದಿ ಮಾಡ್ತಾರೆ. ಅದ್ರಾಗೆ ರೈತರು ಮಾರ್ಕೆಟ್ ಬಗ್ಗೆ ಭದ್ರತೆ ಮಾಡ್ಕೊಂಡು ಬೆಳಿಬೇಕು. ನಡುವೆ ಯಾರ್ಯಾರು ಹಿಂದೆ ಎಲ್ಲ ಮಾಡಿದರು. ನನಗೂ ನಾನು ಅವ ಚಿಕ್ಕ ಹುಡುಗ, ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಬಿದ್ದೋತು ಅಂತ ಎಲ್ಲರೂ ಕೈ ಚೆಲ್ಲಿ ಕೂತ್ಕೊಂಡ್ರು. ಬಟ್ ಈಗ ನಾನು ಅದು ಮೂಲ ತಿಳ್ಕೊಂಡಲ್ಲಿ ಫೀಲ್ಡಿಗೆ ಇಳಿಯಲ್ಲ ಅಂದಮೇಲೆ ನಾನು ಕೊಯಮತ್ತೂರು ಕರ್ಕೊಂಡು ಹೋಗಿ ಫ್ರಾನ್ಸಿಂದ ಬಂದಾಗ ಅವ್ರು ಮೀಟಿಂಗ್ ಕರೆದು ಅಲ್ಲೆಲ್ಲ ಭದ್ರತೆ ನೋಡಿ ನಾನು ವೆನಿಲ್ಲಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಮಾರ್ಕೆಟ್ದು ಸಮಸ್ಯೆ ಇದೆ. ಸೊ ನೀವು ನಿಮಗೆ ಅಂದರೆ ಕೊಂಡ್ಕೊಳ್ಳುವಂಥವ್ರನ್ನ ಗುರುತು ಮಾಡಿಕೊಂಡು ಆಮೇಲೆ ಬೆಳೀರಿ ಅನ್ನೋದು ಇವರ ಒಂದು ಮೂಲ ಉದ್ದೇಶ. ಏನೇನು ಲಾಭ ತೊಗೊಂಡಿದ್ರಿ? ನನಗೆ ರೇಟು 2700 ರೂಪಾಯಿ ಸಿಕ್ಕಿತ್ತು. 45 kg ಒಂದು ಸರಿ ಒಂದು ಬ್ಯಾಚ್ ಕೊಟ್ಟೆ. 2800 ರೂಪಾಯಿ ಒಂದು ಸರಿ ಸಿಕ್ತು, 30 kg ಕೊಟ್ಟೆ. ಆಮೇಕಿಂದ ಒಂದು 15 kg 20 kg ಹಿಂಗೆ ನಿರಂತರವಾಗಿ ಬರ್ತಾ ಇದೆ. ಪ್ರತಿ ವರ್ಷ ಆನ್ ಆವರೇಜ್ ನೀವು ಒಂದು ವರ್ಷಕ್ಕೆ ಸರಾಸರಿ ಎಷ್ಟು kg ನೀವು ಒಣ ಬೀನ್ಸನ್ನು ನೀವು ಮಾರ್ತಾ ಇದ್ದೀರಿ? ಗ್ರೀನ್ ಬೀನ್ಸನ್ನು ನಾನು ಸುಮಾರು 1 ಟನ್ವರೆಗೂ ಅವರಿಗೆ ಮಾರ್ಕೆಟ್ ಮಾಡಿ ಕೊಟ್ಟಿದ್ದೇನೆ. 1 ಟನ್, 1.5 ಟನ್, 2 ಟನ್ವರೆಗೂ ನನ್ನ ಕಡೆ ಏನು ಕಾಂಟ್ಯಾಕ್ಟ್ ಇದ್ದಾರೆ ರೈತರು ಗ್ರೀನ್ ಬೀನ್ಸನ್ನೇ ಕೊಟ್ಟಿದ್ದೀನಿ. ಡ್ರೈ ಬೀನ್ಸು ನನಗೆ 17,500 ರೂಪಾಯಿ kg ಹಂಗೆ. ಅಂದರೆ ನಾವು ಏನೋ ಒಂಥರ ನ್ಯಾಚುರಲ್ಲಾಗೆ ಡ್ರೈ ಮಾಡಿ ಅವ್ರಿಗೆ ಮಾರ್ಕೆಟ್ ಮಾಡಿ ಕೊಟ್ವಿ. 17,500 ರೂಪಾಯಿ 1 kg ಹಂಗೆ ಮಾರ್ಕೆಟ್ ಮಾಡಿದ್ರು 2018-19. ಈಗ ಡೌನ್ ಇದೆ ಅಂತಾರೆ. ಬಟ್ ಆ ಥರ ಡ್ರೈ ಬೀನ್ಸ್ ಮಾಡಿ ರೈತರು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೆ ರೇಟ್ ಬಂದಾಗ ಅದನ್ನ ಮಾರ್ಬೋದು. ಆಮೇಲೆ ರೈತರು ಕೂಡ ಅವ್ರ ಮನೆಯಲ್ಲಿ ಟೀಗೆ ಬಳಸ್ಬೋದು, ಸ್ವೀಟ್ ಮಾಡೋಕ್ರೆ ಸ್ವೀಟ್ ಐಟಮಿಗೆ ಬಳಸ್ಬೋದು. ಅಂದರೆ ನಾವು ಕೂಡ ಬಳಸ್ಬೋದು. ಅದು ಬರೀ ಮಾರೋದಷ್ಟೇ ಅಲ್ಲ, ನಮ್ಮ ಮನೆಯಲ್ಲೂ ನಾವು ಬಳಸ್ಬೋದು ಅಂತೀರ. ಇನ್ನೊಂದು ಈ ಬಳ್ಳಿ ನೋಡಿ ತುಂಬ ಬೇರೆ ಬಿಟ್ಕೊಂಡು ತುಂಬ ಮೇಲೆ ಹೋಗಿದೆಯಲ್ಲ, ಹೆಂಗೆ ಇಳಿಸ್ತೀರಲ್ಲ ನೀವು? ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ ನೋಡಿ, ಅಲ್ಲಿವರೆಗೂ ಹೋಗಿದೆ ಬಳ್ಳಿ. ಈಗ ಸರ್ ಹೆಂಗಿದೆ ಅಂದರೆ ಒಂದು ಕವಿಗೋಲ್ ಇರುತ್ತೆ, ಅದನ್ನ 2 ಮಚ್ಚಲ್ಲಿ ಶಾರ್ಪ್ ಮಾಡ್ಕೊಳ್ತೇವೆ. ಶಾರ್ಪ್ ಮಾಡ್ಕೊಂಡು ಇಲ್ಲಿ ನಡುವೆ ಈ ತರ ಕೊಟ್ಟು ಹಿಂಗೆ ಎತ್ತಿದ್ರೆ ಅದು ಬಳ್ಳಿ ಬಿಡುತ್ತೆ ತಾನೇ. ಬೇರೆ ಬಿಟ್ಕೊಂಡು ಇದು ಗ್ರಿಪ್ಪಿಗೆ ಹಿಡ್ಕೊಂಡಿದೆಯಲ್ಲ ಅದು ಬಿಡುತ್ತೆ. ಬಿಟ್ಟಾಗ ನಾವು ರೋಲ್ ಮಾಡಿ ಕೆಳಗೆ ಮೇಲೆ ಕಟ್ತೀರಾ. ಇಲ್ಲಿ ಒಂದು ಈ ಹ್ಯಾಂಗರ್ ತರ ಕಟ್ತೇವೆ ಸರ್. ವೇಸ್ಟ್ ಲ್ಯಾಟ್ರಲ್ನಾಗ ತಂತಿ ಸೇರಿಸಿ ಹ್ಯಾಂಗರ್ ತರ ಕಟ್ಟಿ ಇಳಿಬಿಟ್ರೆ ಆಯ್ತು. ಇಲ್ಲಿಂದ ಹಿಂಗೆ ಎಳೆಬಿಟ್ರೆ ಈ ತರ ಬರುತ್ತೆ ಕೆಳಗೆ ಬಳ್ಳಿ. ಇದು ಈಗ ಇಲ್ಲಿ ನೀವು ಮೇಲಿಂದ ಇಳಿಸಿರೋ ಬಳ್ಳಿ ಇದು. ಆ ಹ್ಯಾಂಗರ್ಗೆ ಹಾಕಿ ಕೈ ಬಿಡೋದು. ಇದು ಮೇಲೆ ಹೋಗಿರೋ ಬಳ್ಳಿ ಹಿಂಗೆ ಇಳಿದಿದೆ ಮತ್ತೆ ವಾಪಸ್ ಹಿಂಗೆ ಬಂದಿದೆ. ಇಲ್ಲಿ ಬಂದು ಭೂಮಿಗೆ ಟಚ್ ಮಾಡಿಸ್ತೀರಾ, ಹಂಗೆ ಮೇಲೆ ಬಿಡ್ತೀರಾ? ಮೇಲೆ ಇರುತ್ತೆ. ನಮಗೆ ಮತ್ತೆ ಬಳ್ಳಿ ಅದು ಡೆವಲಪ್ ಆಗ್ಬೇಕಂದ್ರೆ ಅಲ್ಲಿ ಬೇರೆ ಬಿಡಕ್ಕೆ ಸ್ವಲ್ಪ ಭೂಮಿಗೆ ನಾವು ನೋಡಿರೋ ಪ್ರಕಾರ ಇದನ್ನ ಮತ್ತೆ ಇಲ್ಲಿ ಕೆಳಗೆ ಬಿಟ್ಟು ಇಲ್ಲಿ ಭೂಮಿನಲ್ಲಿ ಟಚ್ ಆದ್ರೆ ಇಲ್ಲಿ ಮತ್ತೆ ಬೇರೆ ಬಿಡುತ್ತೆ. ಈ ಬಳ್ಳಿ ಮತ್ತೆ ಸ್ಟ್ರಾಂಗ್ ಆಗಿ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಮಾಡ್ಬೋದು ಸಾಂಗು. ಓಕೆ, ಥ್ಯಾಂಕ್ ಯು. ಹನುಮಂತನ ನಾವೀಗ ಬೆನಕನಹಳ್ಳಿಲಿ ಬಂದು ಒಂದು ಹೊಸ ಬೆಳೆ, ಇಲ್ಲಿ ಯಾರೂ ಬೆಳೆದಿಲ್ಲ ನನಗೆ ಗೊತ್ತಿರೋ ಹಾಗೆ, ವೆನಿಲ್ಲಾ ಬೆಳೆದಿದ್ದಾರೆ. ಇದು ಈ ಒಂದು ವಿಡಿಯೋದ ಉದ್ದೇಶ ಏನಂತ ಹೇಳಿದ್ರೆ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ. ಬರೀ ಏಕ ಬೆಳೆಯನ್ನು ನಾವು ಮಾಡೋದ್ರ ಬದಲಾಗಿ ಬಹುಬೆಳೆ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಜೊತೆಗೆ ಹೈನುಗಾರಿಕೆ ಮಾಡಿ, ಕುರಿ ಸಾಕಾಣಿಕೆ ಮಾಡಿ, ಕೋಳಿ ಸಾಕಾಣಿಕೆ ಮಾಡಿ, ಸಮಗ್ರ ಪದ್ಧತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಕೃಷಿನಲ್ಲಿ ಯಾವುದೇ ರೀತಿಯ ಲಾಸ್ ಇಲ್ಲ. ನಾವು ಅದರಲ್ಲಿ ಎಲ್ಲಾದರೂ ಒಂದು ಕಡೆ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಥ್ಯಾಂಕ್ ಯು.